ನಮಸ್ಕಾರ ಸ್ನೇಹಿತರೆ. ರೋಣ ಶಾಸಕ ಜಿಎಸ್ ಪಾಟೀಲ್ ವಿಧಾನಸಭೆ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಇವರನ್ನೇ ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾದ್ರೂ ಯಾಕೆ? ಜಿಎಸ್ ಪಾಟೀಲ್ ಅನುಭವ ಏನು? 78 ವರ್ಷದ ಇವರು ಸದನವನ್ನ ಹ್ಯಾಂಡಲ್ ಮಾಡ್ತಾರಾ? ಇವರಿಗೆ ಏನೆಲ್ಲ ಪವರ್ ಇರುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸ್ಪೀಕರ್ ನೇಮಕ ಹೇಗಾಗುತ್ತೆ? ರಾಜ್ಯದಲ್ಲಿ ಹೊಸದಾಗಿ ಸರ್ಕಾರ ರಚನೆಯಾದ ನಂತರ ನಡೆಯೋ ಮೊದಲ ಅಧಿವೇಶನದಲ್ಲಿ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಶಾಸಕರು ಸ್ಪೀಕರ್ ಹುದ್ದೆಗೆ ವಿಧಾನಸಭೆ ಕಾರ್ಯದರ್ಶಿ ಬಳಿ ನಾಮಪತ್ರ ಸಲ್ಲಿಸುತ್ತಾರೆ. ನಂತರ ಆ ಹೆಸರನ್ನ ರಾಜ್ಯಪಾಲರಿಗೆ ಕಳುಹಿಸಲಾಗುತ್ತೆ. ಒಂದೇ ನಾಮಪತ್ರ ಸಲ್ಲಿಕೆ ಆಗಿದ್ರೆ ಅವರನ್ನು ಮತದಾನ ನಡೆಸದೆ ನೇರವಾಗಿ ಸ್ಪೀಕರ್ ಆಗಿ ನೇಮಕ ಮಾಡಲಾಗುತ್ತೆ. ಒಂದಕ್ಕಿಂತ ಹೆಚ್ಚು ಸದಸ್ಯರು ನಾಮಪತ್ರ ಸಲ್ಲಿಸಿದ್ರೆ ರಾಜ್ಯಪಾಲರ ನಿರ್ದೇಶನದಂತೆ ಮತದಾನ ನಡೆಯುತ್ತೆ, ಸ್ಪೀಕರ್ ಆಯ್ಕೆ ನಡೆಯುತ್ತೆ. ಈ ಎಲ್ಲಾ ಪ್ರಕ್ರಿಯೆಯನ್ನು ಹಂಗಾಮಿ ಸ್ಪೀಕರ್ ಆದವರು ನಡೆಸಿಕೊಡ್ತಾರೆ. ಸಾಮಾನ್ಯವಾಗಿ ಆಡಳಿತ ಪಕ್ಷದಿಂದಲೇ ಸ್ಪೀಕರ್ ಆರಿಸಲಾಗುತ್ತೆ. ಹೀಗಾಗಿ ಒಂದಕ್ಕಿಂತ ಹೆಚ್ಚು ನಾಮಪತ್ರಗಳು ಸಲ್ಲಿಕೆಯಾಗೋ ಸ್ಥಿತಿ ಬರೋದಿಲ್ಲ. ಸ್ಪೀಕರ್ ಆದವರು ಮೊದಲಿಗೆ ಸದನದ ಎಲ್ಲಾ ನಿಯಮಾವಳಿಗಳು, ಕಲಾಪ ಹೇಗೆ ನಡೆಸಬೇಕು ಅನ್ನೋದನ್ನ ತಿಳಿದಿರಬೇಕು. ಹೀಗಾಗಿ ಅನುಭವ ಇರೋ ಶಾಸಕರನ್ನೇ ಈ ಸ್ಥಾನಕ್ಕೆ ಆಯ್ಕೆ ಮಾಡಲಾಗುತ್ತೆ. ಅದೇ ರೀತಿ ಈ ಸಲ ಕಾಂಗ್ರೆಸ್ನ ಜಿಎಸ್ ಪಾಟೀಲ್ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಯಾರು ಈ ಸ್ಪೀಕರ್ ಜಿಎಸ್ ಪಾಟೀಲ್? ಜಿಎಸ್ ಪಾಟೀಲ್ ಗುರುಪಾದಪ್ಪ ಸಂಗನಗೌಡ ಪಾಟೀಲ್ 1948ರಲ್ಲಿ ಜನಿಸಿದ ಇವರಿಗೆ ಈಗ 78 ವರ್ಷ ವಯಸ್ಸಾಗಿದೆ. ತಂದೆ ಸಂಗನಗೌಡ ಪಾಟೀಲ್ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ರು. ನಂತರದಲ್ಲಿ ವಿಜಯಪುರದಿಂದ ಒಂದ್ಸಲ, ಬಾಗಲಕೋಟೆಯಿಂದ 3 ಸಲ ಸಂಸದರಾಗಿಯೂ ಕೆಲಸ ಮಾಡಿದ್ರು. ಜಿಎಸ್ ಪಾಟೀಲ್ ತಂದೆ ಹಾದಿ ಹಿಡಿದ್ರು. PUC ಕಂಪ್ಲೀಟ್ ಮಾಡಿ ಡಿಗ್ರಿ ಮೆಟ್ಟಿಲು ಹತ್ತಿದರಾದ್ರೂ ಅರ್ಧಕ್ಕೆ ಓದು ಬಿಟ್ರು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು. ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ಲೋ ಮೂಲಕ ರಾಜಕಾರಣ ಶುರು ಮಾಡಿದ್ರು. ನಂತರ 1989ರಲ್ಲಿ ರೋಣ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಆದ್ರು. ಇದಾದ್ಮೇಲೆ ನಿರಂತರವಾಗಿ 8 ಸಲ ಸ್ಪರ್ಧೆ ಮಾಡಿದ್ದು ಅದರಲ್ಲಿ 4 ಸಲ ವಿನ್ ಆಗಿದ್ದಾರೆ. 1999, 2013, 2023ರಲ್ಲಿ ವಿನ್ ಆಗಿ ವಿಧಾನಸಭೆಗೆ ಬಂದಿದ್ದಾರೆ. ಈಗ ಸ್ಪೀಕರ್ ಆಗಿ ಆಯ್ಕೆ ಆಗಿದ್ದಾರೆ. ಜಿಎಸ್ ಪಾಟೀಲ್ ರನ್ನೇ ಸ್ಪೀಕರ್ ಮಾಡಿದ್ಯಾಕೆ? ಜಿಎಸ್ ಪಾಟೀಲ್ ರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಲು ಹಲವಾರು ಕಾರಣಗಳಿವೆ. ಈ ಹಿಂದೆ DK ಶಿವಕುಮಾರ್ CM ಆಗೋ ಕಸರತ್ತು ನಡೆಸುತ್ತಿದ್ದಾಗ ಜಿಎಸ್ ಪಾಟೀಲ್ ಸಪೋರ್ಟ್ ಮಾಡಿದ್ರು. ಪ್ರತಿ ಬಾರಿಯೂ DK ಪರವಾಗಿ ಮಾತನಾಡ್ತಾ ಬಂದಿದ್ದಾರೆ. DK ಶಿವಕುಮಾರ್ CM ಆದ ಬಳಿಕ ಇವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಹೀಗಾಗಿ ಇವರ ಬೆಂಬಲಿಗರು DK ಶಿವಕುಮಾರ್ ಕಾರಿಗೆ ಮುತ್ತಿಗೆ ಕೂಡ ಹಾಕಿದ್ರು. ಇದೀಗ ಖುದ್ದು DK ಶಿವಕುಮಾರ್ ಜಿಎಸ್ ಪಾಟೀಲ್ ಹೆಸರನ್ನ ಸ್ಪೀಕರ್ ಸ್ಥಾನಕ್ಕೆ ಸೂಚಿಸಿದ್ದಾರೆ. ಇನ್ನು ಜಿಎಸ್ ಪಾಟೀಲ್ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ರು. CM ಒಕ್ಕಲಿಗ ಸಮುದಾಯದವರಾದ್ರೆ DCM ಪರಮೇಶ್ವರ್ SC ಸಮುದಾಯದವರು. ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಯಾವುದಾದ್ರೂ ಒಂದು ಪ್ರಮುಖ ಸ್ಥಾನ ಕೊಡಬೇಕಿತ್ತು. ಅದಕ್ಕಾಗಿ ಸ್ಪೀಕರ್ ಹುದ್ದೆಗೆ ಇವರನ್ನ ಆಯ್ಕೆ ಮಾಡಿದ್ದಾರೆ. ಜಸ್ಟ್ ಜಾತಿ ಅಂತ ಅಲ್ಲ, ಇವರು 40ಕ್ಕೂ ಹೆಚ್ಚು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. 4 ಸಲ ಗೆದ್ದು ಹಿರಿಯ ರಾಜಕಾರಣಿ ಎನಿಸಿಕೊಂಡಿದ್ದಾರೆ. ಸ್ಪೀಕರ್ ಜಿಎಸ್ ಪಾಟೀಲ್ ಪವರ್ ಏನು? ಸದನದಲ್ಲಿ ಎಲ್ಲರೂ ಇವರು ಹೇಳಿದಂತೆ ನಡೆದುಕೊಳ್ಬೇಕು. ಯಾರಿಗೆ ಮಾತನಾಡಲು ಅವಕಾಶ ನೀಡಬೇಕು, ಎಷ್ಟೆಷ್ಟು ಹೊತ್ತು ಮಾತನಾಡಲು ಬಿಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಇವರಿಗೆ ಸಾಮಾನ್ಯ ಟೈಮಲ್ಲಿ ಮತ ಹಾಕಲು ಅವಕಾಶ ಇರಲ್ಲ. ಆದರೆ ಯಾವುದಾದ್ರೂ ವಿಚಾರವನ್ನು ಮತಕ್ಕೆ ಹಾಕಿದಾಗ ಅದರ ಪರ ಮತ್ತು ವಿರೋಧದಲ್ಲಿ ಸಮಾನ ಮತಗಳು ಬಂದಾಗ ಮತ ಚಲಾಯಿಸಲು ಅಧಿಕಾರ ಇದೆ. ವಿಧಾನಸಭೆಗೆ ಸಂಬಂಧಿಸಿದ ನಿಯಮಗಳನ್ನು ಜಾರಿಗೆ ತರುವ ಅಧಿಕಾರ ಹೊಂದಿರ್ತಾರೆ. ಸದನವನ್ನು ಸ್ಥಗಿತಗೊಳಿಸುವ, ಮುಂದೂಡುವ ಅಧಿಕಾರ ಕೂಡ ಇವರಿಗಿರುತ್ತೆ. ಶಾಸಕರು ಸದನದಲ್ಲಿ ಅಶಿಸ್ತು ತೋರಿದ್ರೆ ಅವರನ್ನು ಸಸ್ಪೆಂಡ್ ಮಾಡೋ ಅಧಿಕಾರ ಕೂಡ ಇವರಿಗಿದೆ. ಶಾಸಕರಿಂದ ಯಾವುದೇ ಪ್ರಶ್ನೆ, ಪ್ರಸ್ತಾವನೆಯನ್ನು ಪಡೆಯುವ ಅಧಿಕಾರ ಇದೆ. ಇವರ ಪರ್ಮಿಷನ್ ಇಲ್ಲದೆ ವಿಧಾನಸಭೆಯ ಯಾವುದೇ ಸದಸ್ಯರನ್ನು ಅರೆಸ್ಟ್ ಮಾಡುವಂತಿಲ್ಲ. ಯಾವುದಾದ್ರೂ ಶಾಸಕ ಪಕ್ಷಾಂತರ ಮಾಡಿದ್ರೆ ಅವರನ್ನು ಅನರ್ಹಗೊಳಿಸೋ ಅಧಿಕಾರ ಕೂಡ ಜಿಎಸ್ ಪಾಟೀಲ್ ಅಂದ್ರೆ ಸ್ಪೀಕರ್ಗೆ ಇದೆ. ಶಾಸಕ ಸ್ಥಾನಕ್ಕೆ ಯಾರಾದ್ರೂ ರಾಜೀನಾಮೆ ನೀಡಿದ್ರೆ ಅದನ್ನ ಅಂಗೀಕರಿಸೋದು ಬಿಡೋದು ಕೂಡ ಸ್ಪೀಕರ್ಗೆ ಬಿಟ್ಟ ವಿಚಾರ. ಎಲ್ಲಾ ಸಂಸದೀಯ ಸಮಿತಿಗಳ ಮುಖ್ಯಸ್ಥರನ್ನು ನೇಮಿಸ್ತಾರೆ. ಅವರ ಕೆಲಸವನ್ನು ಮೇಲ್ವಿಚಾರಣೆ ಕೂಡ ಮಾಡ್ತಾರೆ. ಯಾವುದೇ ಒಬ್ಬ ಶಾಸಕ ರೂಲ್ಸ್ ಮೀರಿದ್ರೆ ಅಂತವರನ್ನು ಹೊರಗೆ ಕಳುಹಿಸುವ ಅಧಿಕಾರ ಇವರಿಗಿದೆ. ಅವಿಶ್ವಾಸ ನಿರ್ಣಯ ಸೇರಿದಂತೆ ಎಲ್ಲಾ ರೀತಿಯ ನಿರ್ಣಯ ಮಂಡನೆಗೆ ಅವಕಾಶ ನೀಡೋದು ಕೂಡ ಇವರ ಕೈಲೇ ಇದೆ.
ಯಾವುದೇ ಬಿಲ್ ಪಾಸ್ ಆಗಬೇಕಾದ್ರೆ ಅದಕ್ಕೆ ಸ್ಪೀಕರ್ ಸೈನ್ ತುಂಬಾ ಮುಖ್ಯವಾಗುತ್ತೆ. ಹೀಗಾಗಿ ಈಗ ಯಾವುದೇ ಮಸೂದೆ ವಿಧಾನಸಭೆಯಲ್ಲಿ ಪಾಸ್ ಆಗಿ ವಿಧಾನ ಪರಿಷತ್ಗೆ ಹೋಗ್ಬೇಕಾದ್ರೆ GS ಪಾಟೀಲ್ ಸೈನ್ ಬೇಕೇ ಬೇಕು. ಸದನ ಹ್ಯಾಂಡಲ್ ಮಾಡ್ತಾರ GS ಪಾಟೀಲ್. ಎಲ್ಲ ಓಕೆ, ಆದ್ರೆ GS ಪಾಟೀಲ್ಗೆ 78 ವರ್ಷ ವಯಸ್ಸಾಗಿದೆ. ಸದನ ಹೇಗಿರುತ್ತೆ ಅಂತ ಗೊತ್ತಲ್ವಾ? ಮೀನ್ ಮಾರ್ಕೆಟ್ ಗಿಂತ ಭಯಂಕರವಾಗಿ ಇರುತ್ತೆ. ಅಂದ್ರೆ ಆ ರೀತಿ ಕಿರ್ಚಾಟ, ಮಾತಿನ ಯುದ್ಧ ನಡೀತಾ ಇರುತ್ತೆ. ಇವೆಲ್ಲವನ್ನ ಕಂಟ್ರೋಲ್ ಮಾಡಿ ಶಾಸಕರನ್ನ ಬಾಯಿ ಮುಚ್ಚಿ ಕೂರುವಂತೆ ಮಾಡೋದು ಸ್ಪೀಕರ್ ಕೆಲಸ ಆಗಿರುತ್ತೆ. ಆದ್ರೆ ಈ ಕೆಲಸನ GS ಪಾಟೀಲ್ ಹೇಗೆ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಇವರು ಸ್ಪೀಕರ್ ಚೇರಲ್ಲಿ ಕೂರಲು ಮೇಲೆ ಹತ್ತುವಾಗಲೂ ಕೈ ಹಿಡಿದು ಹತ್ತಿಸಬೇಕಾಯ್ತು. ಹೀಗಿರುವಾಗ ಇವರು ತಮ್ಮ ಕರ್ತವ್ಯ ಹೇಗ್ ನಿಭಾಯಿಸ್ತಾರೆ ಅಂತ ನೋಡ್ಬೇಕಿದೆ. ಹಾಗಂತ ಇವರೇ ಮೊದಲು ಅಂತಲ್ಲ, ಇವರಿಗಿಂತಲೂ ಹೆಚ್ಚು ವಯಸ್ಸಾದ ನಾಯಕರು ಈ ಪಟ್ಟಕ್ಕೆ ಏರಿದ್ದಾರೆ. ಈ ಹಿಂದೆ ಕಾಗೋಡು ತಿಮ್ಮಪ್ಪ ಕೂಡ 80ರಿಂದ 83ನೇ ವಯಸ್ಸಿನವರೆಗೆ ಸ್ಪೀಕರ್ ಆಗಿದ್ರು. ಇವರು ರಫ್ ಅಂಡ್ ಟಫ್ ಆಗಿದ್ರಿಂದ ಚೆನ್ನಾಗಿಯೇ ಕರ್ತವ್ಯ ನಿಭಾಯಿಸಿದ್ರು. ಸ್ಪೀಕರ್ ಹುದ್ದೆಗೆ ಸಂಬಳ ಸವಲತ್ತು ಹೇಗಿದೆ? ರಾಜ್ಯದಲ್ಲಿ ಕಳೆದ ವರ್ಷ ವೇತನ ಪರಿಷ್ಕರಣೆ ಮಾಡಿದ್ದು, ಸದ್ಯ ಸ್ಪೀಕರ್ಗೆ ಮೂಲ ವೇತನ 1,25,000 ರೂಪಾಯಿಯಷ್ಟಿದೆ. ಈ ಮೂಲ ವೇತನ ಹೆಸರಿಗಷ್ಟೇ. ಇವರ ಭತ್ಯೆ ಮೂಲ ವೇತನಕ್ಕಿಂತ 10ರಿಂದ 12 ಪಟ್ಟು ಜಾಸ್ತಿ ಇದೆ. ಮನೆ ಬಾಡಿಗೆ ಭತ್ಯೆ 2,50,000 ರೂಪಾಯಿ. ಮನೆ ನಿರ್ವಹಣೆ ಭತ್ಯೆ ತಿಂಗಳಿಗೆ 30,000 ರೂಪಾಯಿ ಸಿಗುತ್ತೆ. ಇನ್ನು ಅತಿಥಿಗಳಿಗೆ ಟೀ, ಕಾಫಿ, ತಿಂಡಿ ಅಂತ ಖರ್ಚು ಮಾಡಲು ವರ್ಷಕ್ಕೆ 5 ಲಕ್ಷ ರೂಪಾಯಿ ಬರುತ್ತೆ. ಇಂಧನ ಭತ್ಯೆ ಅಂತ ತಿಂಗಳಿಗೆ 2,000 ಲೀಟರ್ ವರೆಗೆ ಪೆಟ್ರೋಲ್ ದುಡ್ಡು ಬರುತ್ತೆ. 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ಕೂಡ ಇರುತ್ತೆ. GS ಪಾಟೀಲ್ ಆಸ್ತಿ ಎಷ್ಟಿದೆ? GS ಪಾಟೀಲ್ 6,83,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 23 ಲಕ್ಷದಷ್ಟು ಸಾಲವೂ ಇದೆ. ಒಂದು ಇನೋವಾ ಕಾರು, ಒಂದು ಟ್ರ್ಯಾಕ್ಟರ್ ಕೂಡ ಇದೆ. ಕುಟುಂಬದ ಬಳಿ 2 ಕೆಜಿಯಷ್ಟು ಚಿನ್ನಾಭರಣ ಇದೆ. ಇವರಿಗೆ 2023ರಲ್ಲಿ 9 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇತ್ತು. ಸ್ನೇಹಿತರೆ, ಇದು ಹೊಸದಾಗಿ ಸ್ಪೀಕರ್ ಆಗಿ ಆಯ್ಕೆಯಾಗಿರೋ GS ಪಾಟೀಲ್ ಕುರಿತು ಅವರ ಅಧಿಕಾರಗಳ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.